ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ನಿಮ್ಮ ಕೃಪಾ. ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತು 2ನೇ ಲೈವ್ ಬರ್ತಾ ಇದ್ದೀನಿ. ಎಷ್ಟೋ ಜನಕ್ಕೆ ವ್ಯಾಪಾರದಲ್ಲಿ ಹಲವಾರು ಅಡೆತಡೆಗಳಿರುತ್ತೆ. ಅಂತಹ ಸಂದರ್ಭದಲ್ಲಿ ಅವ್ರು ಮಾಡಿಕೊಳ್ಳುವಂತಹ ಪರಿಹಾರಗಳು, ಎಷ್ಟೇ ಪರಿಹಾರ ಮಾಡ್ಕೊಳ್ಳೋದೇ ಇದ್ದಾದಂತಹ ಸಂದರ್ಭದಲ್ಲಿ ಸಮೇತ ಈ ಪರಿಹಾರಗಳನ್ನು ನೀವು ಮಾಡ್ಕೋಬೋದು. ನೋಡಿ, ಮೊದಲನೇ ಬಾರಿಗೆ ನಾನು ಹೇಳ್ತೀನಿ, ಒಂದು ಸತಿ ಜಾತಕವನ್ನು ನೋಡ್ಕೋಬೇಕು, ಇಲ್ಲದ್ರೆ ಪ್ರಶ್ನಾಶಾಸ್ತ್ರದಲ್ಲಿ ಮುಖಾಂತರ ನಿಮ್ಮ ಹಲವಾರು ತೊಂದರೆಗಳಿಗೆ, ಯಾಕಂದರೆ ವ್ಯಾಪಾರ ಅಂತಂದಾಗ ಹಲವಾರು ವ್ಯಾಪಾರ ಇರುತ್ತೆ. ಒಂದು ಬಟ್ಟೆ ಅಂಗಡಿ ಆಗಿರ್ಬೋದು, ಒಂದು ಚಪ್ಪಲ್ ಅಂಗಡಿ ಆಗಿರ್ಬೋದು, ಪುಸ್ತಕ ಆಗಿರ್ಬೋದು, ಬಳೆ ಅಂಗಡಿ ಅಥವಾ ಹೋಟೆಲು, ಈ ಥರ ಹಲವಾರು ಬಿಸ್ನೆಸ್ ಅಂತಂದಾಗ ಅಂದರೆ ಸೋ ಮೆನಿ ಬ್ರ್ಯಾಂಚಸ್, ಅಂದರೆ ತುಂಬ ಬ್ರ್ಯಾಂಚಸ್ ಇರುತ್ತೆ. ಅಂತಹ ಸಂದರ್ಭದಲ್ಲಿ ನಾವು ಮಾಡಿಕೊಳ್ಳುವಂತಹ ಪರಿಹಾರಗಳು ನೋಡಿ, ಮೊದಲನೇದಾಗಿ ಮಾಂತ್ರಿಕ ಬಾಧೆ ಇದ್ದಂತೂ ತುಂಬಾ ತೊಂದರೆ ಅನುಭವಿಸ್ತಾ ಇರ್ತಾರೆ. ಒಂದು ಅಂಗಡಿ ಬಿಟ್ಟು ಇನ್ನೊಂದು ಅಂಗಡಿಗೆ ಹೋಗುವಂಥದ್ದು, ಇಲ್ಲದಿದ್ದರೆ ಎರಡನೇದು ಬಂದು ನೆಗೆಟಿವ್ ಎನರ್ಜಿ ಏನಾದರೂ ಅವರ ಮನೆಯಲ್ಲಿ ಅಥವಾ ಅವರ ಮೈಯಲ್ಲಿ ಇದ್ದಂತಹ ಸಂದರ್ಭದಲ್ಲೂ ಸಮೇತ ಅವರು ಹಲವಾರು ತೊಂದರೆಗಳನ್ನ ಅನುಭವಿಸ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ವ್ಯಾಪಾರಕ್ಕೆ ಎಷ್ಟೇ ಇನ್ವೆಸ್ಟ್ ಮಾಡಿದ್ರೂ ನಿಮಗೆ ಅದು ಪರಿಹಾರ ಆಗೋಕ್ಕೆ ಸಾಧ್ಯನೇ ಆಗ್ತಾ ಇರಲ್ಲ ಪ್ರಿಯ ವೀಕ್ಷಕರೇ. ಅಂತಹ ಸಂದರ್ಭದಲ್ಲಿ ನೀವು ಅದಕ್ಕೆ ಸೂಕ್ತವಾದಂತಹ ಪರಿಹಾರವನ್ನು ನೀವು ಮಾಡ್ಕೋಬೇಕಾಗುತ್ತೆ, ಮೊದಲನೇ ಕ್ರಮ. ಎರಡನೇದಾಗಿ ಇಲ್ಲಿ ಏನು ಹೇಳ್ತೀನಿ ಅಂತಂದರೆ, ಈಗ ಕೆಲವೊಂದೊಂದು ಸತಿ ವ್ಯಾಪಾರ ಬರ್ತಾ ಇರ್ತದೆ ಅಥವಾ ಬಂದು ನಿಂತು ಹೋಗ್ತಾ ಇರ್ತದೆ, ಅಥವಾ ಅಡೆತಡೆಗಳು ಆಗ್ತಾ ಇರುತ್ತೆ, ಅಥವಾ ಅಲ್ಲಿಗೆ ಅಂಗಡಿಗೆ ಬಂದಿರ್ತಾರೆ, ಅಥವಾ ಹೋಟೆಲಿಗೆ ಬಂದಿರ್ತಾರೆ, ಅಥವಾ ಯಾವುದೇ ಒಂದು ಬ್ಯೂಟಿ ಪಾರ್ಲರು ಅಥವಾ ಒಂದು ಮಾಲು, ಎಂತೆಂಥ ದೊಡ್ಡ ದೊಡ್ಡ ಶಾಪ್ಗಳನ್ನ ಓಪನ್ ಮಾಡ್ಕೊಂಡಿರ್ತಾರೆ. ಅಂತಹ ಸಂದರ್ಭದಲ್ಲಿ ಕೆಲವೊಂದೊಂದು ಕಸ್ಟಮರ್ಸ್ ಅಂತ ಏನಿರ್ತಾರೆ, ಅವರು ಬಂದು ಅಂದರೆ ಹೊಟ್ಟೋಗ್ತಾ ಇರ್ತಾರೆ, ಇನ್ನೇನು ತಗೋಬೇಕು ಒಂಥರ ಎರಡು ಮನಸ್ಸು ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನೀವು ಮಾಡಿಕೊಳ್ಳುವಂತಹ ಪರಿಹಾರ ಏನು ಅಂತಂದರೆ, ಮೊದಲಿಗೆ ಬಂದು ಏನು ಮಾಡಬೇಕು ಅಂತಂದರೆ, ಒಂದು ಸಣ್ಣದಾಗಿರುವಂತಹ ಒಂದು ತಟ್ಟೆಯನ್ನು ತೊಗೋಬೇಕು. ಒಂದು ಸ್ಟೀಲ್ ತಟ್ಟೆ ಆದರೂ ತೊಗೋಬೋದು ನೀವು, ಅಥವಾ ಹಿತ್ತಾಳೆ ತಟ್ಟೆಯನ್ನಾದರೂ ತೊಗೋಬೋದು ಪ್ರಿಯ ವೀಕ್ಷಕರೇ. ಅದಕ್ಕೆ ಬಂದು ಒಂದು ಗಾಜಿನ ಗ್ಲಾಸು, ಶುದ್ಧವಾಗಿರುವಂಥ ಒಂದು ಹೊಸದಾಗಿರುವಂತಹ ಗಾಜಿನ ಗ್ಲಾಸನ್ನೇ ಖರೀದಿಸಿ. ಅದು ಚಿಕ್ಕದಾಗಿದ್ದರೆ ಸಾಕು, ಏನಿಷ್ಟು ದೊಡ್ಡದೇ ಇರಲೇಬೇಕು ಅಂತ ಏನಿಲ್ಲ. ಅದ್ರ ಜೊತೆಗೆ 3 ಶುದ್ಧವಾಗಿರುವಂತಹ ವೀಳ್ಯದೆಲೆಯನ್ನು ನೀವು ತೊಗೋಬೇಕಾಗುತ್ತೆ. ಆ ವೀಳ್ಯದೆಲೆಗೆ ಬಂದು ಯಾವುದೇ ಕಾರಣಕ್ಕೂ ತೂತಾಗಿರಬಾರ್ದು, ಅಥವಾ ಕಪ್ಪಿರಬಾರ್ದು, ಅಥವಾ ಹರಿದು ಹೋಗಿರಬಾರ್ದು. ಈ ಥರ ಶುದ್ಧವಾಗಿ ಹಸಿರಾಗಿರುವಂತಹ ಒಂದು ವೀಳ್ಯದೆಲೆಯನ್ನೇ ನೀವು ತಗೋಬೇಕಾಗುತ್ತೆ. ಆನಂತರ ಕರ್ಪೂರ ಬರುತ್ತೆ ನೋಡಿ, ಕರ್ಪೂರಗಳಲ್ಲಿ 3 ಥರದ್ದು ಬರುತ್ತೆ. ಒಂದು ದಪ್ಪ ಕರ್ಪೂರ, ಅಂದರೆ ನುಸುಳಿಗೆ ಅಥವಾ ಬಟ್ಟೆಗೆ ಏನು ಇಡ್ತೀವಿ ಅದು ತಗೋಬಾರ್ದು, ಅಥವಾ ದೇವತಾ ಆರತಿಗೆ ಅಂತ ಏನು ತಗೋತೀವೋ ಅದಲ್ಲ. ಪಚ್ ಕರ್ಪೂರ ಅಂತಲೇ ಸಿಗುತ್ತೆ, ಅದು ಸ್ವಲ್ಪ ಬೆಲೆ ಇರುತ್ತೆ, ಪರವಾಗಿಲ್ಲ, ಇದನ್ನು ಬೈ ಮಾಡಿ. ಆ ಪಚ್ಚ ಕರ್ಪೂರ ಅದನ್ನು 2ರಿಂದ 3 ತುಂಡು ಹಾಕಿ, ಇಲ್ಲವೇ 5 ತುಂಡುಗಳನ್ನ ಅದಕ್ಕೆ ಹಾಕಬೇಕಾಗುತ್ತೆ. ಅದರ ಜೊತೆಗೆ ನೀವೇನು ಮಾಡಬೇಕು, ಅರಿಶಿಣದ ಕೊಂಬನ್ನು ನೀವು ತೊಗೋಬೇಕಾಗುತ್ತೆ. ಅರಿಶಿಣ ಕೊಂಬು ಬಂದು ಶುದ್ಧವಾಗಿರೋದು ನೋಡಿ, ಇಲ್ಲಿ ಬೆರಳು ತೋರಿಸ್ತೀನಿ, ಇದೊಂದು ಅರಿಶಿಣದ ಕೊಂಬು ಅಂದ್ಕೊಳ್ಳಿ. ಅದು ಶುದ್ಧವಾಗಿರಬೇಕು, ಎಲ್ಲೋ ತೂತುಗಳಾಗಿ ರಂಧ್ರಗಳಾಗಿರುವಂಥದ್ದು ಅಥವಾ ಕಪ್ಪಾಗಿರುವಂಥದ್ದು ಆ ಥರ ಎಲ್ಲ ಬೇಡ. ಶುದ್ಧವಾಗಿರುವಂತಹ ಒಂದು ಅರಿಶಿಣದ ಕೊಂಬನ್ನು ನೀವು ತೊಗೋಬೇಕಾಗುತ್ತೆ. ಜೊತೆಗೆ ಶುದ್ಧವಾಗಿರುವಂತಹ ಒಂದು ನಿಂಬೆ ಹಣ್ಣನ್ನು ತೊಗೊಳ್ಳಿ ಪ್ರಿಯ ವೀಕ್ಷಕರೇ. ಆನಂತರದಲ್ಲಿ ನೀವೇನು ಮಾಡಬೇಕು ಅಂತಂದರೆ, ಗೋಮತಿ ಚಕ್ರ ಅಂತ ನಿಮಗೆ ಸಿಗುತ್ತೆ ಅಂಗಡಿಗಳಲ್ಲಿ, ಗ್ರಂಥಿಗೆ ಅಂಗಡಿಯಲ್ಲಿ. ಆ ಗೋಮತಿ ಚಕ್ರವನ್ನು ತಗೊಂಡು 3 ಗೋಮತಿ ಚಕ್ರವನ್ನು ತಗೊಳ್ಳಿ. 3 ಗೋಮತಿ ಚಕ್ರವನ್ನು ಶುದ್ಧವಾಗಿ ನೀರಿನಿಂದ ತೊಳಿಬೇಕು. ಆನಂತರ ಹಾಲಿನಿಂದ ನೀವು ತೊಳ್ಕೊಬೇಕಾಗುತ್ತೆ. ತೊಳೆದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ, ಈಗ ಏನು ಗಾಜಿನ ಗ್ಲಾಸು ಅಂತ ಹೇಳಿದೆ, ಆ ಗಾಜಿನ ಗ್ಲಾಸಿನೊಳಗಡೆ ಇವೆಲ್ಲವನ್ನು ಹಾಕೋಬೇಕು. ಅಂದರೆ ಇದೊಂದು ಗಾಜಿನ ಗ್ಲಾಸ್ ಅಂತ ಅಂದ್ಕೊಳ್ಳಿ. ಆ ಗಾಜಿನ ಗ್ಲಾಸಿನ ಒಳಗಡೆ ವೀಳ್ಯದೆಲೆ ಎಲ್ಲ ಹಾಕಿದ್ದೀರಿ, ಅದರ ಒಳಗೆ ಪಚ್ಚಕರ್ಪೂರವನ್ನು ಹಾಕಿದ್ದೀರಿ. ಆ ನಂತರದಲ್ಲಿ ಜೊತೆಗೆ ನೀವು ಗೋಮತಿ ಚಕ್ರ ಅಂತ ನಾನು ಏನು ಹೇಳಿದೆ, ಆ ಗೋಮತಿ ಚಕ್ರವನ್ನು ನೀವು ತಗೋಬೇಕು. ಜೊತೆಗೆ ಶ್ರೀಫಲ ಅಂತ ನಾವು ಹೇಳ್ತೀವಿ, ಆ ಶ್ರೀಫಲವನ್ನು ನೀವು ತೊಗೋಬೇಕಾಗುತ್ತೆ. ಆ ಶ್ರೀಫಲವನ್ನು ತೊಗೊಂಡು ನೀವೇನು ಮಾಡಬೇಕು, ಅದರ ಒಳಗಡೆಗೇ ಹಾಕಬೇಕು. ಯಾವುದು, ಆ ಗಾಜಿನ ಗ್ಲಾಸಿನ ಒಳಗಡೆಗೇ ಹಾಕಬೇಕು. ಹಾಕಿದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂದರೆ, ಇವೆಲ್ಲವನ್ನು ಒಂದು ಏನು ಹೇಳ್ತೀವಿ, ಕ್ಲೀನಾಗೇ ಹಾಕೋಬೇಕು. ಒಂದು ಲೋಟದೊಳಗಡೆ ಕ್ಲೀನಾಗಿ ಹಾಕೋಬೇಕು. ಹಾಕಿದ ನಂತರ ಸುಗಂಧಭರಿತವಾದಂಥ ಸುಗಂಧರಾಜ ಆಗಿರ್ಬೋದು, ಅಥವಾ ಮಲ್ಲಿಗೆ ಹೂವು ಅಂತ ನಾವೇನು ಹೇಳ್ತೀವಿ, ಅದನ್ನು ಇಟ್ಟು ಈ ಗಾಜಿನ ಲೋಟದೊಳಗಡೆ ಅದನ್ನು ಹಾಕಿ ವೀಳ್ಯದೆಲೆಯನ್ನು ಸುತ್ತುವರೆದು ಹಾಕೋದ್ರಿಂದ ಏನಾಗುತ್ತೆ ಅಂದರೆ, ನಿಮಗೆ ಧನಾಕರ್ಷಣೆ ಆಗುತ್ತೆ. ಒಂದು, ಎರಡನೇದು ಬಂದು ಜನಾಕರ್ಷಣೆನೂ ಆಗುತ್ತೆ.
ಆ ಹೂವು ಬಂದು ನೀವೇನು ಮಾಡಬೇಕು ಅಂತಂದರೆ ವಾರದಲ್ಲಿ 3 ಬಾರಿ ಬದಲಾವಣೆ ಮಾಡಿದ್ರೆ ಸಾಕಾಗುತ್ತೆ. ಇದನ್ನು ಮೊದಲನೇ ಬಾರಿಗೆ ನೀವು ಮಾಡಬೇಕಾದ್ರೆ ಗುರುವಾರ ತಪ್ಪಿದರೆ ಶುಕ್ರವಾರನೇ ಮಾಡಿ. ಹೂವಿಟ್ಟಿದ್ದೀರಿ, ಆನಂತರ ಗಂಧದ ಕಡ್ಡಿಯನ್ನು ಹಚ್ಚಿ, ಆನಂತರ ಆರತಿಯನ್ನು ಮಾಡಿ, ಆನಂತರದಲ್ಲಿ ಏನು ಮಾಡಬೇಕು ಅಂತಂದರೆ ಮನಸಾರೆ ನೆನೆಸ್ಕೊಂಡು, ಈಗ ಕೆಲವರು ಸ್ಯಾರಿ ಬಿಸ್ನೆಸ್ ಮಾಡ್ತಾ ಇರ್ತೀರಿ, ಮನೇಲೆ ಮಾಡ್ಬೋದಾ? ಖಂಡಿತ ಮಾಡ್ಬೋದು. ಮಾಲಲ್ಲಿ ಮಾಡ್ಬೋದು, ಶಾಪಲ್ಲಿ ಮಾಡ್ಬೋದು, ಎಲ್ಲ ಕಡೆನೂ ಮಾಡ್ಬೋದು ಪ್ರಿಯ ವೀಕ್ಷಕರೇ. ಹಾಗಾಗಿ ಈ ಪರಿಹಾರವನ್ನು ಹೇಳ್ತಾ ಇದ್ದೀನಿ. ಅದೇ ಲೋಟ ಅಂತ ನೆನ್ಕೊಳ್ಳಿ. ಇದಕ್ಕೆ ವಿಳ್ಯದೆಲೆನೇ ನೀವು ಸುತ್ತುವರೆದು ಹೇಳಿರುವಂಥ ಎಲ್ಲ ವಸ್ತುವನ್ನು ಹಾಕಿದ್ರಿ. ಗೋಮತಿ ಚಕ್ರ ಆಗಿರ್ಬೋದು, ಶ್ರೀಫಲ ಆಗಿರ್ಬೋದು, ಪಚ್ಕರ್ಪೂರ ಆಗಿರ್ಬೋದು, ನಿಂಬೆಹಣ್ಣು ಎಲ್ಲನೂ ಹಾಕಿದ್ದೀರಿ. ಅದಾದ ನಂತರ ನೀವೇನು ಮಾಡಬೇಕು ಅಂದರೆ ಶುದ್ಧವಾದ ಆರತಿ ಮಾಡಿ, ಮಂಗಳಾರತಿ ಎಲ್ಲ ಮಾಡಿದ ನಂತರ ಕುಲದೇವರನ್ನು ಬೇಡಿಕೊಂಡು, ಆ ನಂತರದಲ್ಲಿ ನಿಮ್ಮ ಪೂಜೆಯ ಸ್ಥಳ ಅಂತ ಏನಿದೆ ಆ ಪೂಜೆಯ ಸ್ಥಳದಲ್ಲಿ ಕಳಶದ ರೂಪದಲ್ಲಿ ಎಲೆಗಳಿರುತ್ತೆ, ಅದನ್ನು ಇಟ್ಬಿಡಿ. ಇದನ್ನು ಎಲೆ ಒಣಗಿದ ನಂತರ ನೀವೇನು ಮಾಡಬೇಕು, ವಾರದಲ್ಲಿ 3 ಬಾರಿ ಬದಲಾಯಿಸಿ. ಯಾಕಂದರೆ ಇಲ್ಲಿ ನೀರೇನು ಹಾಕಿರಲ್ಲ, ಹಾಗೆ ಡ್ರೈ ಆಗಿ ಇಟ್ಟಿರ್ತೀವಲ್ಲ, 3 ಬಾರಿ ಇಡೋದ್ರಿಂದ ಏನಾಗುತ್ತೆ ಅಂತಂದರೆ ನಿಮಗೆ ಧನಾಕರ್ಷಣೆ ಆಗುತ್ತೆ. ಫಸ್ಟು. ಸೆಕೆಂಡ್ ಕಾನ್ಸೆಪ್ಟ್ ಬಂದುಬಿಟ್ಟು ಜನಾಕರ್ಷಣೆನೂ ಆಗುತ್ತೆ. ಯಾಕಂದರೆ ಬಂದು ಕೆಲವರು ಹೋಗ್ತಾ ಇರ್ತಾರೆ, ತೊಗೊಳ್ಳೋದೇ ಇಲ್ಲ. ಅಂತಹ ಸಂದರ್ಭದಲ್ಲೂ ಸಮೇತ ನೀವು ಮಾಡ್ಬೋದು. ಆನಂತರ ವೀಳ್ಯದೆಲೆ ಒಣಗಿದ ನಂತರ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ಆ ವೀಳ್ಯದೆಲೆಯನ್ನು ತೆಗೆದು ನಿಮ್ಮ ಮನೆಯ ಅಥವಾ ನಿಮ್ಮ ಶಾಪ್ ಹೊರಗಡೆ ಏನಿರುತ್ತೆ ಆ ಶಾಪಿನ ಹೊರಗಡೆ ಇರುವಂಥ ಗಿಡಗಳಿಗೆ ನೀವು ಹಾಕ್ಬೋದು. ಇಲ್ಲ ಮೇಡಮ್ ನಾವು ಮಾಲಲ್ಲಿ ಇದ್ದೀವಿ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನೀವು ಹೋಗಬೇಕಾದ್ರೆ ಆ ಎಲೆಯನ್ನು ತಗೊಂಡು ಒಂದು ಪೇಪರಲ್ಲೋ ಅಥವಾ ಒಂದು ಪ್ಲಾಸ್ಟಿಕ್ ಕವರಲ್ಲೋ ತೊಗೊಂಡು ಹೋಗಿ ಆ ಎಲೆಯನ್ನು ಅರಳಿ ಮರದ ಕೆಳಗಡೆ ಹಾಕೋದ್ರಿಂದ ನಿಮಗೆ ಆಗ್ತಾ ಇರುವಂಥ ಎಷ್ಟೋ ಅಡೆತಡೆಗಳು ಖಂಡಿತವಾಗಲೂ ನಿವಾರಣೆ ಆಗುತ್ತೆ ಪ್ರಿಯ ವೀಕ್ಷಕರೇ. ಫಸ್ಟು. ಆ ನಂತರದಲ್ಲಿ ಇನ್ನೂ ಒಂದು ಕೊಡ್ತಾ ಇದ್ದೀನಿ. ಎರಡನೇದಾಗಿ ಏನಂತಂದರೆ ಎರಡನೇದು ಇದು ಬಂದು ಒಂದು ಕಾನ್ಸೆಪ್ಟ್ ಆಯಿತು. ಸೆಕೆಂಡ್ ಒನ್ ಬಂದುಬಿಟ್ಟು ಒಂದು 4 ಮಣ್ಣಿನ ಮಡಿಕೆ ತೊಗೋಬೋದು. ಚಿಕ್ಕದಾಗಿರುವಂಥ 4 ಮಣ್ಣಿನ ಮಡಿಕೆ. ಅದು ಯಾವುದೇ ಕಾರಣಕ್ಕೂ ಕಪ್ಪಾಗಿರಬಾರ್ದು, ಕೆಂಪಾಗಿರುವಂತಹ ಮಣ್ಣಿನ ಮಡಿಕೆಯನ್ನೇ ತೊಗೋಬೇಕು ಪ್ರಿಯ ವೀಕ್ಷಕರೇ. ಅದ್ರ ಜೊತೆಗೆ ಸ್ವಲ್ಪ ಕಪ್ಪು ಎಳ್ಳು ಅಂತ ಬರುತ್ತೆ. ನಿಮಗೆ ಎಳ್ಳು ಎಲ್ಲರಿಗೂ ಗೊತ್ತಿರುವಂಥದ್ದೇ ವಿಚಾರ. ಸೊ ಆ ಕಪ್ಪಾಗಿರುವಂಥ ಎಳ್ಳನ್ನು ತೊಗೊಳ್ಳಿ. ಜೊತೆಗೆ ಸ್ವಲ್ಪ ಗೋಧಿ ಕಾಳನ್ನು ಒಂದು ಹಿಡಿ ತೊಗೊಳ್ಳಿ. ಎಳ್ಳು ಬಂದು ಒಂದಿಷ್ಟು ಸಾಕು, 1 ರಿಂದ 2 ಚಮಚ ತೊಗೊಳ್ಳಿ. ಅದೇ ಥರನೇ ಬಿಳಿ ಸಾಸಿವೆ ತೊಗೋಬೇಕು. ಜೊತೆಗೆ ಕಪ್ಪು ಉದ್ದಿನ ಕಾಳನ್ನು ತೊಗೊಂಡ್ಬಿಟ್ಟು ನೀವೇನು ಮಾಡಬೇಕು, 4 ಮಡಿಕೆಗೂ ಸಮ ಪ್ರಮಾಣದಲ್ಲೇ ಹಾಕಬೇಕು. ನಾನು ಹೇಳಿರುವಂಥದ್ದು 4 ಮಡಿಕೆ, ಅದಕ್ಕೆ ಕಪ್ಪೆಳ್ಳು, ಗೋಧಿ, ಬಿಳಿ ಸಾಸಿವೆ ಜೊತೆಗೆ ಕಪ್ಪು ಉದ್ದಿನ ಕಾಳನ್ನು ನೀವೇನು ಮಾಡಬೇಕು, ಮಡಿಕೆಗೆ ಹಾಕಬೇಕು. ಆ ನಂತರದಲ್ಲಿ ನೀವು ಅದನ್ನು ನಿಮ್ಮ ಹೋಟೆಲ್ ಆಗಿರ್ಬೋದು ಅಥವಾ ವ್ಯಾಪಾರ ಸ್ಥಳ ಅಂತ ಏನಿದೆ ಅಥವಾ ಯಾವ ಜಾಗದಲ್ಲಿ ನೀವು ವ್ಯಾಪಾರ ಮಾಡ್ತೀರಿ ಅಂತಹ ಎಲ್ಲ ಜಾಗದಲ್ಲೂ ಆ 4 ಮಡಿಕೆಗಳನ್ನು ನೀವೇನು ಮಾಡಬೇಕು ಅಂದರೆ ಅದರೊಳಗಡೆ ಹಾಕಿಬಿಟ್ಟು ನೀವು ಇಡಬೇಕಾಗುತ್ತೆ. ಇದನ್ನು ಯಾವ ವಾರ ಮಾಡಬೇಕು ಅಂದರೆ ಮಾಡೋದಾದರೆ ಮೊದಲನೇ ಬಾರಿಗೆ ಗುರುವಾರ ಮಾಡಬೇಕು, ಇಲ್ಲದಿದ್ದರೆ ಶುಕ್ರವಾರನೇ ನೀವು ಮಾಡಬೇಕು. ಆ ನಂತರದಲ್ಲಿ ನೀವು ಇದನ್ನು ತೆಗೆದುಬಿಟ್ಟು ಮಾಡೋಕ್ಕಿಂತ ಮುಂಚೆ ಅಟ್ಲೀಸ್ಟು ಮನೇಲಿ ನೀವು ಮಾಡ್ಕೊಂಡಿರ್ತೀರಿ ಅಂತ ಅಂದ್ಕೊಳ್ಳಿ. ಮಡಿಕೆಗಳನ್ನ 4 ಮಡಿಕೆಗಳನ್ನ ತಗೊಂಡು ನೀವು ಪ್ರಯೋಗ ಮಾಡಿರ್ತೀರಿ ಅಂದರೆ ಮೀನ್ಸ್ ನಾನು ಹೇಳಿರುವಂತಹ ಕಾರ್ಯ ಮಾಡಿರ್ತೀರಿ. ಅಂತಹ ಮನೆಯಲ್ಲಿ ಮಾಡಿದಾಗ ನೀವು ಕುಲದೇವರು, ಮನೆ ದೇವರು, ಇಷ್ಟ ದೇವ್ರನ್ನ ಮನಸಾರೆ ಬೇಡಿಕೊಂಡು ಆ ನಂತರದಲ್ಲಿ ನಿಮ್ಮ ಆಫೀಸು ಅಥವಾ ಮಹಲು ಅಥವಾ ನಿಮ್ಮ ಶಾಪ್ ಅಂತ ಏನಿದೆ ಅಲ್ಲಿಗೆ ತಗೊಂಡು ಬಂದು ನೀವು ಇಡೋದ್ರಿಂದ ಖಂಡಿತವಾಗ್ಲೂ ಧನಲಾಭನೂ ಆಗುತ್ತೆ, ಜೊತೆಗೆ ಜನದ ಆಕರ್ಷಣೆಯೂ ಆಗುತ್ತೆ ಪ್ರಿಯ ವೀಕ್ಷಕರೇ. ಇದನ್ನು ನೀವು ಮಾಡ್ಕೋಬೋದು. ಆ ನಂತರದಲ್ಲಿ 4 ಮಡಿಕೆಯಲ್ಲಿ ಹೇಳಿರುವಂಥ ಕಾಳುಗಳು ಅಥವಾ ನಾನು ಹೇಳಿದೆ ಗೋಧಿ ಅಥವಾ ಎಳ್ಳು ಇದನ್ನೆಲ್ಲ ಏನು ಮಾಡಬೇಕು ಅಂತಂದರೆ 3 ತಿಂಗಳ ನಂತರ ಕಂಟಿನ್ಯೂಸು 3 ಮಂತ್ಸೂ ನೀವು ಅದನ್ನು ಹಾಗೇ ಇಟ್ಟಿರಿ. ಚಿಕ್ಕ ಮಡಿಕೆಗಳೇ ಸಿಗುತ್ತೆ ನಿಮಗೆ, ಆ ಚಿಕ್ಕ ಮಡಿಕೆನೇ ತೊಗೊಳ್ಳಿ. ಸೊ ಇದನ್ನು ನೀವೇನು ಮಾಡಬೇಕು, ಹರಿಯುವ ನದಿ ಕಡೆಗೆ ಬಿಡಿ. ಇದನ್ನು ಯಾವತ್ತು ಬಿಡಬೇಕು ಅಂತಂದರೆ ಭಾನುವಾರದ ದಿನವೇ ಬಿಡಬೇಕು. ಅಕಸ್ಮಾತು ಮೇಡಮ್ ನಮಗೆ ಹರಿಯೋ ನೀರಿನ ಕಡೆ ಸಿಕ್ಕಿಲ್ಲ ಅಂತಂತಂದರೆ, ಅಂದರೆ ಹರಿಯೋ ನೀರು ನಾವಿರೋ ಸ್ಥಳದಲ್ಲಿ ಇಲ್ಲ ಅಂತಂದರೆ ನೀವೇನು ಮಾಡಬೇಕಾಗುತ್ತೆ ಅಂತಂದರೆ ನಿಮ್ಮ ಇರುವಂತಹ ಜಾಗದಿಂದ ಒಂದು ಸ್ವಲ್ಪ ದೂರ ನಡ್ಕೊಂಡು ಹೋಗಿ ಒಂದು ಸ್ವಲ್ಪ ಸಣ್ಣದಾಗಿರುವಂತಹ ಮಣ್ಣನ್ನು ತೋಡಿ ಇದೆಲ್ಲವನ್ನು ಅದರೊಳಗಡೆ ಹಾಕೋದ್ರಿಂದ ನಿಮ್ಮ ವ್ಯಾಪಾರ ಸ್ಥಳದಲ್ಲಾಗಿರ್ಬೋದು ಅಥವಾ ಮನೆಯಲ್ಲಿ ಆಗಿರುವಂತಹ, ಅಂದರೆ ಮನೆಯಲ್ಲೇ ಕೆಲವರು ಬಿಸ್ನೆಸ್ ಮಾಡ್ತಾರಲ್ವ, ಕೆಲವರು ಬಟ್ಟೆ ಅಂಗಡಿ ಇಟ್ಕೊಂಡಿರ್ತಾರೆ ಅಥವಾ ಟೈಲರಿಂಗು ಅಥವಾ ಈ ಥರ ಮನೆಯಲ್ಲಿ ಮಾಡೋವಂಥ ವೃತ್ತಿಗಳು ಅಂತ ಏನು ಹೇಳ್ತೀವಿ, ಅದರಿಂದ ಏನಾಗುತ್ತೆ ಅಂತಂದರೆ ನೆಗೆಟಿವಿಟಿ ಹೋಗುತ್ತೆ. ಜೊತೆಗೆ ಏನಾಗುತ್ತೆ ಅಂತಂದರೆ
ಧನಾಕರ್ಷಣೆಗೆ ಬೇಕಾಗಿರುವಂಥ ಹಲವಾರು ಒಂದು ಸಹಾಯ ಆಗುತ್ತೆ. ಜೊತೆಗೆ ನಿಮ್ಮ ಮನೆಯ ಅಥವಾ ನಿಮ್ಮ ದೇಹದ, ನಿಮ್ಮ ಜಾಗದ ಅಥವಾ ನೀವು ಕೂತ್ಕೊಳ್ಳುವಂತಹ ಸ್ಥಳದ ಅಥವಾ ನೀವು ಮಾಡುವಂತಹ ಕಾರ್ಯದ ಒಂದು ವೈಬ್ರೇಷನ್ಸು ಜಾಸ್ತಿ ಆಗ್ತಾ ಹೋಗ್ತದೆ. ಇಲ್ಲ ನಾವು ಹರಿಯುವ ನದಿಗೆ ಹರಿಯುವ ನದಿಯೇ ಇದೆ ನಮಗೆ, ನಾವು ಮಾಡ್ತೀವಿ ಅಂತಂದರೆ ಖಂಡಿತವಾಗ್ಲೂ ನೀವು ಮಾಡ್ಬೋದು ಪ್ರಿಯ ವೀಕ್ಷಕರೇ. ಒಂದು ಎರಡನೇದಾಗಿ, ಇಲ್ಲ ನಮಗೆ ಹರಿಯೋ ನೀರಿಲ್ಲ ಅಂತಂದರೆ ಮಣ್ಣನ್ನು ತೋಡಿ ಹಾಕ್ಬೋದು. ಇಲ್ಲ ನಮ್ಗೆ ಅದೆರಡೂ ಕಷ್ಟ ಇದೆ ಮೇಡಮ್, ನಮಗೆ ಆಗೋದೇ ಇಲ್ಲ ಅಂತಂದಾಗ ಒಂದು ಪೇಪರ್ ಒಳಗಡೆಗೆ ಇದೆಲ್ಲವನ್ನು ಹಾಕಿ, ಅಂದರೆ 4 ಮಡಿಕೆ ಅಂತ ಏನು ಹೇಳಿದೆ, ಆ 4 ಮಡಿಕೆ ಇದನ್ನು ತೆಗೆದುಬಿಟ್ಟು ನೀವು ಹೋಗ್ಬಿಟ್ಟು ಒಂದು ಪೇಪರಲ್ಲಿ ಹಾಕಿಬಿಟ್ಟು ಒಂದು ಮರದ ಕೆಳಗಡೆ ಹಾಕಿ ಬರೋದ್ರಿಂದ ಖಂಡಿತವಾಗ್ಲೂ ನಿಮಗೆ ಅಟ್ರಾಕ್ಷನ್ ಆಗುತ್ತೆ. ಏನು, ಜನ ಮತ್ತು ಧನ ಎರಡನ್ನೂ. ಅಕಸ್ಮಾತು ಇದನ್ನು ನಾನು ಹೇಳಿದೆ ಗುರುವಾರನಾದರೂ ಮಾಡ್ಬೋದು ಅಥವಾ ಶುಕ್ರವಾರನಾದರೂ ಮಾಡ್ಬೋದು. ಈಕೆ ಸೆಕೆಂಡ್ ಕಾನ್ಸೆಪ್ಟು. ಇನ್ನು ನಿಮಗೆ ಪುಷ್ಯ ನಕ್ಷತ್ರ ಅಂತ ಬರುತ್ತೆ. ಆ ಪುಷ್ಯ ನಕ್ಷತ್ರದ ದಿನ ಏನಾದರೂ ಮಾಡಿದ್ರೆ ಇದು ಅತ್ಯಂತ ಲಾಭ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಮುಂದಿನ 27 ನಕ್ಷತ್ರ ಅಂದರೆ ಇವತ್ತು ಪುಷ್ಯ ನಕ್ಷತ್ರ ಇದೆ. ಆ ನಂತರದಲ್ಲಿ ಇನ್ನು ಆಫ್ಟರ್ 26 ಡೇಸ್ ಆದಮೇಲೆ ಇನ್ನೊಂದು ಪುಷ್ಯ ನಕ್ಷತ್ರ ಬರುತ್ತೆ. ಯಾಕಂದರೆ 27 ನಕ್ಷತ್ರಗಳಲ್ಲಿ ಪುಷ್ಯ ನಕ್ಷತ್ರವು ಒಂದು ನಕ್ಷತ್ರ. ಇನ್ನು ಮುಂದಿನ ನಕ್ಷತ್ರ ಬರೋ ತನಕನೂ ನೀವೇನು ಮಾಡ್ಬೋದು, ಅದನ್ನು ಮನೆಯಲ್ಲಿ ಇಟ್ಕೋಬೋದು. ಯಾಕಂದರೆ ಈಗ 3 ತಿಂಗಳು ಅಂತ ನಾನು ಹೇಳಿದೆ ಮೇಡಮ್, ಅಕಸ್ಮಾತ್ ನಮಗೆ 3 ತಿಂಗಳು ಇಡೋಕ್ಕಾಗಲ್ಲ ಅಂತಂದಂಥ ಸಂದರ್ಭದಲ್ಲಿ ಪುಷ್ಯ ನಕ್ಷತ್ರದ ದಿನ ಈ ಪರಿಹಾರವನ್ನು ಮಾಡಿ ನಿಮ್ಮ ಏನು ಆಫೀಸು ಮಾಲು ಏನಿದೆ ಅಲ್ಲಿ ಇಟ್ಕೋಬೋದು. ಅದಾದ ನಂತರ ಮುಂದಿನ ಪುಷ್ಯ ನಕ್ಷತ್ರ ಅಂದರೆ ಆಫ್ಟರ್ 26 ಡೇಸ್ ಏನು ಬರ್ತದೆ ಅದರಲ್ಲಿ ನೀವು ತೆಗೆದುಬಿಟ್ಟು ಸೇಮು ಹರಿಯೋ ನೀರು ಕಡೆಗಾದರೂ ಹಾಕ್ಬೋದು, ಗಿಡದ ಕೆಳಗಡೆಗಾದರೂ ಹಾಕ್ಬೋದು, ಅಥವಾ ಮಣ್ಣನ್ನು ತೋಡಿ ನೀವು ಹಾಕೋದ್ರಿಂದ ಏನಾಗುತ್ತೆ ಅಂದರೆ ನಿಮ್ಮ ವ್ಯಾಪಾರದಲ್ಲಿ ಆಗುತ್ತಿರುವಂತಹ ಹಲವಾರು ಅಡೆತಡೆಗಳು ಅಂತ ನಾವೇನು ಹೇಳ್ತೀವಿ ಅದೆಲ್ಲವೂ ನಿವಾರಣೆ ಆಗಿ ಕ್ರಮೇಣವಾಗಿ ದಿನೇ ದಿನೇ ನಿಮಗೆ ಅತ್ಯಂತ ಲಾಭ ಆಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇದು ಅತ್ಯಂತ ಸರಳವಾಗಿರುವಂತಹ ಪರಿಹಾರ. ಆಮೇಲೆ ಇನ್ನೊಂದೇನು ಅಂದರೆ ಇಲ್ಲಿ ಹೋಟೆಲ್ ವ್ಯಾಪಾರ ಅಂತ ಬರುತ್ತೆ. ಈ ಹೋಟೆಲ್ ವ್ಯಾಪಾರದವರಿಗೆ ನೀವೇನು ಮಾಡಬೇಕು ಅಂದರೆ ಅವರಿಗೆ ಅಗ್ನಿಯೇ ಅಂದರೆ ಅಲ್ಲಿ ಬೆಂಕಿನೇ ಮೇಯ್ನ್ ಆಗಿರುತ್ತೆ. ಯಾಕಂದರೆ ಎಲ್ಲ ದವಸ ಧಾನ್ಯಗಳನ್ನು ಮೇಯ್ನು, ಆದ್ರೂ ಅಲ್ಲೇನಾಗುತ್ತೆ ಅಂತಂದರೆ ಅಗ್ನಿ ಅಂತ ನಾವು ಹೇಳ್ತೀವಲ್ಲ, ಅಗ್ನಿ ಅಂದರೆ ಕೆಲವು ಚಿಹ್ನೆಗಳನ್ನೇ ನಾವು ಬಳಸ್ತೀವಿ. ಅದು ಯಥೇಚ್ಛವಾಗಿ ಅಗ್ನಿಗೆ ಸಂಬಂಧಪಟ್ಟಿರುವಂತಹ ಚಿಹ್ನೆಗಳನ್ನ ನಾವು ಜಾಸ್ತಿ ಬೆಳೆಸಬೇಕು. ಯಾಕೆಂದರೆ ಹೋಟೆಲ್ ತಿಂಡಿಗಳು ಜಾಸ್ತಿಯಾಗಿ ಕಾಣೋದಕ್ಕೆ ನಾವು ಮಿರರ್ಗಳನ್ನ ನಾವು ಬಳಸ್ಕೋಬೇಕಾಗುತ್ತೆ. ಹಾಗೆ ಆ ಮಿರರ್ಗಳಿಂದ ಬಳಸ್ಕೊಂಡಾಗ ಕನ್ನಡಿಯಿಂದ ಆಗುವಂಥ ರಿಫ್ಲೆಕ್ಟ್ಸ್ ಏನಿದೆ ಅದು ಬಂದಂತಹ ಅಥವಾ ಏನು ಹೋಟೆಲಿಗೆ ಬರ್ತಾರಲ್ಲ ಅವರು ಅದರಿಂದ ಅಟ್ರಾಕ್ಷನ್ಸ್ ಆಗ್ತಾರೆ ಅಂತಂತ. ಹಾಗೆ ಯಾರು ಹೋಟೆಲ್ ವ್ಯಾಪಾರದಲ್ಲಿ ತಮ್ಮ ಬೆನ್ನನ್ನು ಪ್ರವೇಶ ದ್ವಾರಕ್ಕೆ ಮೀನ್ಸ್ ಎಂಟ್ರೆನ್ಸಲ್ಲಿ ನಾವು ಬೆನ್ನನ್ನು ಹಾಕಿ ಕೂತ್ಕೋಬಾರ್ದು. ಹಾಗೆ ಏನಾದರೂ ಹಾಕ್ಕೊಂಡು ಕೂತ್ಕೊಳ್ತಾರೆ ಅಂತಂದರೆ ಅವರಿಗೆ ಏನಾಗುತ್ತೆ ಅಂತಂದರೆ ಯಾರು ವ್ಯಾಪಾರ ಮಾಡ್ತಾ ಇರ್ತಾರೆ ಅವರಿಗೆ ಕಾಣದ ರೀತಿಯಲ್ಲಿ ಲಾಸಸ್ ಆಗ್ತಾ ಇರುತ್ತೆ. ಫಸ್ಟ್ ಕಾನ್ಸೆಪ್ಟು. ಸೆಕೆಂಡ್ ಬಂದ್ಬಿಟ್ಟು ಅವರಿಗೆ ಬೆನ್ನಿಗೆ ಚೂರಿ ಹಾಕೋರೆ ಅತಿಯಾದ ಸಂಖ್ಯೆಯಲ್ಲಿ ಜಾಸ್ತಿ ಆಗ್ತಾರೆ. ಹಾಗಾಗಿ ಇವರು ಸಾಧ್ಯವಾದರೆ ಏನು ಮಾಡಬೇಕು ಅಂದರೆ ತಮ್ಮ ಪ್ರವೇಶದ ದ್ವಾರ ಅಥವಾ ಎಂಟ್ರೆನ್ಸ್ ಏನಿದೆ ಅದನ್ನು ದಕ್ಷಿಣಾಭಿಮುಖವಾಗಿ ಇರಿಸ್ಕೊಂಡ್ರೆ ತುಂಬ ಉತ್ತಮ. ಜೊತೆಗೆ ಯಾಕಂದರೆ ದಕ್ಷಿಣದ ಒಂದು ಚಿಹ್ನೆ ಬಂದು ಕೆಂಪು ಚಿಹ್ನೆ ಆಗಿರುತ್ತೆ. ಹೀಗೆ ಹಲವಾರು ರೀತಿಯಾಗಿರುವಂತಹ ಒಂದು ಪರಿಹಾರಗಳನ್ನು ನಾವು ಹೇಳ್ಕೊಬೋದು. ತುಂಬ ಹೇಳ್ತಾ ಹೋದರೆ ಜನ ಕನ್ಫ್ಯೂಷನ್ ಆಗ್ತಾರೆ. ಸೊ ಹಾಗಾಗಿ ಇವತ್ತು ಬರೀ 3 ಸರಳವಾಗಿರುವಂತಹ ಪರಿಹಾರಗಳನ್ನ ಕೊಟ್ಟಿದ್ದೀನಿ ಪ್ರಿಯ ವೀಕ್ಷಕರೇ. ಆದಷ್ಟು ಈ ವಿಷಯವನ್ನು ಯಾರು ನೋಡಿರ್ತೀರಿ, ಇದು ಲೈವ್ ಆದಮೇಲೆ ಇದು ಚಾನಲಲ್ಲಿ ಅಪ್ಲೋಡ್ ಆಗಿರುತ್ತೆ, ಹಾಗೆ ಇನ್ನೊಬ್ರಿಗೂ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು. ಆಮೇಲೆ ಇನ್ನೊಂದೇನು ಅಂತಂದರೆ ಯಾವುದೇ ಜೀವನದಲ್ಲಿ ಎಷ್ಟೋ ಜನ ಕೈ ಸುಟ್ಕೊಂಡಿರ್ತಾರೆ. ಅಂಥವ್ರು ಏನು ಮಾಡಬೇಕಾಗುತ್ತೆ ಅಂತಂದರೆ ಅವರು ನಂಬಿಕೆ ಇಡಬೇಕು. ನಿಮಗೆ ಈ ಜನ್ಮದ ಕರ್ಮ ಇಲ್ಲದೆ ಇರ್ಬೋದು, ಆದರೆ ಪ್ರಾರಬ್ಧ ಜನ್ಮದ ಯಾವುದೋ ಒಂದು ಕರ್ಮದಿಂದ ನೀವು ಈ ತೊಂದರೆಯನ್ನು ಅನುಭವಿಸ್ತಾ ಇರ್ತೀರಿ. ಇನ್ವೆಸ್ಟ್ ಮಾಡೋದು ಲಾಸ್ ಆಗೋದು. ಅಂತಹ ಸಂದರ್ಭದಲ್ಲಿ ನೀವು ನಿಮ್ಮ ಕುಲದೇವರು, ಯಾಕಂದರೆ ನನ್ನ ವಿಡಿಯೋದಲ್ಲಿ ನಾನು ಹೇಳಿದ್ದೀನಿ ಕುಲದೇವರ ಕಾನ್ಸೆಪ್ಟ್ ಏನು ಅಂತ. ಸೊ ಇಂತಹ ಕುಲದೇವರ ಮೊರೆ ಹೋಗೋದ್ರಿಂದ ಖಂಡಿತವಾಗಲೂ ನಿಮ್ಮ ಜೀವನದಲ್ಲಿ ಹಲವಾರು ರೀತಿಯಾಗಿರುವಂತಹ ಒಂದು ಶುಭ ರೀತಿಯಲ್ಲಿ ನಿಮ್ಮ ವ್ಯಾಪಾರದ ಅಭಿವೃದ್ಧಿಗೆ ಸಹಾಯ ಆಗುತ್ತೆ ಅಂತ ಹೇಳ್ತೀನಿ ಪ್ರಿಯ ವೀಕ್ಷಕರೇ. ಯೂಟ್ಯೂಬಲ್ಲಿ ಅಪ್ಲೋಡ್ ಆದಮೇಲೆ ಯಾರಾದರೂ ಇನ್ನೂ ಈ ಥರ ಜನರಿಗೆ ಇದನ್ನು ನೀವು ಕಳಿಸಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು.